ಹಾಯ್ ಹೆಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಸೌಜು ಗೌಡ ವ್ಲಾಗ್ಸಿಗೆ ಆತ್ಮೀಯ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸೌಜನ್ಯ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಇವಾಗ ಬೆಳಿಗ್ಗೆ ಟೈಮ್ ಎಷ್ಟು ಗೊತ್ತಾ? 9:15 ನೋಡಿ, 9:15 ಉಲ್ಟಾ ಕಾಣ್ತುಂಟು. ಇವತ್ತಿನ ಬ್ಲಾಗ್ ಏನಂತ ಹೇಳಿ ಎಲ್ಲರಿಗೂ ಗೊತ್ತಿರ್ಬೋದು. ನಾನು ಪೋಸ್ಟ್ ಹಾಕಿದ್ದೆ ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಎಲ್ಲದರಲ್ಲೂ ಹಾಕಿದ್ದೆ. ಹಾಗೆ ನಾನು ಯಾವುದನ್ನು ಇವಾಗ ನೋಡಿಲ್ಲ, ಇನ್ನೂ ಓಪನ್ ಮಾಡಿ ನೋಡಿ ಮತ್ತೆ ನಾನು ಅದಕ್ಕೆ ಆ ಕ್ವಶನಿಗೆ ಆನ್ಸರ್ ಮಾಡಬೇಕು. ಓಕೆನಾ? ಯಾರೆಲ್ಲ ಏನೇನು ಕ್ವಶನ್ ಕೇಳಿದ್ದೀರಿ ಅಂತ ಗೊತ್ತಿಲ್ಲ. ಸೊ ನೋಡುವ ಹೇಗೆ ಇದೆ ಅಂತ. ಹಾಗೆ ಇವತ್ತು ನಾನು ಇಷ್ಟು ಬೇಗ ವ್ಲಾಗ್ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಇವತ್ತು ಸ್ಯಾಟರ್ಡೆ ಬೇರೆ. ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಹಸ್ಬೆಂಡ್ ಬರಲಿಕ್ಕೆ ಕಾಯ್ತಾ ಇದ್ದೇನೆ. ಅವ್ರು ಸ್ವಲ್ಪ ಹೊರಗಡೆ ಹೋಗಿದ್ದಾರೆ. ಅವ್ರು ಬಂದ ತಕ್ಷಣ ಹೊರಡೋದು. ಹಾಗೆ ನಾನು ಹೊರಟೆಲ್ಲ ಕೂತೆ. ಹಾಗೆ ಒಂದು ವ್ಲಾಗ್ ಮಾಡುವ ಅಂತ ಅಂದ್ಕೊಂಡು, ಹೇಗೂ ರಿಕ್ವೆಸ್ಟ್ ವ್ಲಾಗ್ ಇದೆ ಅಲ್ವಾ, ಅದಕ್ಕೋಸ್ಕರ ವ್ಲಾಗ್ ಮಾಡುವ ಅವ್ರು ಬರುವ ಒಳಗಡೆ ಅಂತ ಅಂದ್ಕೊಂಡೆ. ಸೊ ಹಾಗೆ ಮತ್ತೆಂತಂತ ಹೇಳಿದರೆ, ಎಲ್ಲರದ್ದು ಟೀ ಆಯ್ತು ಅಂತ ಅಂದ್ಕೊಳ್ತೀನಿ. ಇದು ಯಾವಾಗ ಅಪ್ಲೋಡ್ ಆಗ್ತದೆ ಅಂತ ಗೊತ್ತಿಲ್ಲ. ಮೇ ಬಿ ಮಂಡೇ ಅಪ್ಲೋಡ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಎಡಿಟಿಂಗ್ ಮಾಡಬೇಕಲ್ವಾ. ಎಡಿಟಿಂಗ್ ಜಾಸ್ತಿ ಏನಿಲ್ಲ, ಸ್ವಲ್ಪ ಸ್ವಲ್ಪ ಬೆಬ್ಬೆ ಆಗ್ತದಲ್ಲ, ಅದನ್ನೆಲ್ಲ ಕಟ್ ಮಾಡಬೇಕಲ್ಲ. ಹಾಗೆ ಮತ್ತು ನಿನ್ನೆ ವಿಟ್ಲಕ್ಕೆ ಹೋಗಿದ್ವಿ ಪ್ರೋಗ್ರಾಮಿಗೆ. ಅಲ್ಲಿ ತುಂಬ ಜನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಮಾತಾಡ್ಸಿದ್ವಿ, ಥ್ಯಾಂಕ್ ಯು. ಹಾಗೆ ಮೊನ್ನೆ ಒಂದು ದಿನ ಕಡಬಕ್ಕೆ ಹೋಗಿದ್ವಿ, ಅಲ್ಲಿ ಕೂಡ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ತುಂಬ ಖುಷಿ ಆಯಿತು. ಎಲ್ಲರೂ ಕೂಡ ಬಂದು ಮಾತಾಡ್ತೀರಲ್ಲ, ಅದೇ ಖುಷಿ. ಯಾರಿಗಾದರೂ ನಾವು ಎಲ್ಲಿಯಾದರೂ ಸಿಕ್ಕಿದ್ರೆ ಖಂಡಿತ ಬಂದು ಮಾತಾಡಿಸ್ಬೋದು. ಖಂಡಿತ ನಾನು ಮಾತಾಡ್ತೇನೆ, ಆಯಿತಾ? ಹಾಗೆ ನೀವು ಬಂದು ಮಾತಾಡುವಾಗ ನಮಗಂತೂ ತುಂಬ ಖುಷಿ ಆಗ್ತದೆ ಮೇಲೆ. ಸಬ್ಸ್ಕ್ರೈಬರ್ ಅಂತ ಅವರು ಎಲ್ಲ ಹೇಳುವಾಗ, ಯಾರೋ ನಿನ್ನೆ ಉಷಾ ಪೂಜಾರಿ ಅಂತ ಒಬ್ಬರು ಸಿಕ್ಕಿದ್ರು ನನಗೆ ವಿಟ್ಲದಲ್ಲಿ ಪ್ರೋಗ್ರಾಮಲ್ಲಿ. ಹಾಗೆ ಇದೊಂದು ಹ್ಯಾಂಗ್ ಆಗೋದು ನೋಡಿ ಮಾರೆ. ನಾನು ಇವಾಗ ಫೇಸ್ಬುಕ್ ತೆಗಿಬೇಕಾದ್ರೆ ಎಷ್ಟು ಕಷ್ಟ ಉಂಟು ಗೊತ್ತುಂಟಾ. ಹಾಗೆ ಇದು ಹ್ಯಾಂಗ್ ಆಗ್ತಾ ಉಂಟು ಈ ಮೊಬೈಲ್. ಇದನ್ನು ನಾನು ಲೈವಿಗೆ ಮಾತ್ರ ಯೂಸ್ ಮಾಡೋದಾಯ್ತಾ, ಅಂದರೆ ಬೇರೆ ಯಾವುದಕ್ಕೆ ಯೂಸ್ ಮಾಡಲ್ಲ. ಲೈವ್ ಮಾತ್ರ. ನಾರ್ಮಲ್ ವೀಡಿಯೋ ಸಹ ಸ್ಟಕ್ ಆಗ್ತದೆ, ಅದಕ್ಕೆ ಲೈವ್ ಮಾತ್ರ ಯೂಸ್ ಮಾಡೋದು. ಎಂತ ಮಾರೆ ಅಪ್ಪ, ಮೊಬೈಲ್ ಹಾಕ್ಬೇಕು ಮಾರೆ. ಇವಾಗಲ್ಲ, ಸ್ವಲ್ಪ ಟೈಮ್ ಕಲೀಲಿ. ಮತ್ತೆ ಯಾವಾಗ ನಾನು ಪೋಸ್ಟ್ ಹಾಕಿದ್ದು, ನಿಧಾನ ವರ್ಕ್ ಆಗ್ತದಲ್ಲ, ಅದಕ್ಕೆ ನಾವು ಸಹ ನಿಧಾನ ವರ್ಕ್ ಆಗಬೇಕಷ್ಟೇ. ಹಾಂ, ಇಲ್ಲಿ ಬಂತು ನೋಡಿ. ಈ ಪೋಸ್ಟನ್ನು ಹಾಕಿದ್ದೆ ನಾನು ಯೂಟ್ಯೂಬಲ್ಲಿ, ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲ ಕೂಡ. ಇದರಲ್ಲಿ ಎಲ್ಲ ಬರೆದಿದ್ದೀನಿ, ಆನ್ಸರ್, ಕ್ವಶನ್ ಆ್ಯಂಡ್ ಆನ್ಸರ್ ಅಂತ ಬರೆದಿದ್ದೀನಿ. ಮತ್ತು ನೋಡಿ, ನಿಮ್ಮ ಪ್ರಶ್ನೆ ಕಮೆಂಟ್ಸ್ ಮಾಡಿ ಅಂತೆಲ್ಲ ಬರೆದಿದ್ದೀನಿ, ಆಯಿತಾ? ಈ ಥರ ಒಂದು ಇದು ನಾನು ಸೆಕೆಂಡ್ ಟೈಮ್ ವ್ಲಾಗ್ ಮಾಡೋದು. ಆದರೆ ಈ ಥರ ಪೋಸ್ಟ್ ಹಾಕಿ ಮಾಡೋದು ಫಸ್ಟ್ ಟೈಮು. ಅವತ್ತೊಂದು ಕ್ವಶನ್ ವಿತ್ ಆನ್ಸರ್ ವ್ಲಾಗ್ ಮಾಡಿದ್ದೆ ನಾನು ಮತ್ತು ನನ್ನ ತಂಗಿಯ ಜೊತೆ. ಸೊ ಇವತ್ತು ನಾನು ಒಬ್ಬಳೇ ಮಾಡ್ತಾಯಿದ್ದೇನೆ, ಆಯಿತಾ? ಈ ಮೊಬೈಲಲ್ಲಿ ಇನ್ಸ್ಟಾ ಇಲ್ಲ. ಇನ್ಸ್ಟಾದ್ದು ಹೇಗೆ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಒಂದು ಕಾಲ್ ಬಂದಿತ್ತು, ಹಾಗೆ ಸ್ವಲ್ಪ ವಿಡಿಯೋ ಡ್ರಾಪ್ ಆಯಿತು. ಅದು ಗೊತ್ತಾಗಲಿಕ್ಕಿಲ್ಲ ಎಡಿಟಿಂಗ್ ಮಾಡುವಾಗ, ಅದನ್ನು ಕಟ್ ಮಾಡ್ತೀನಿ. ಹಾಗೆ ನಾನು ಫೇಸ್ಬುಕ್ಕಲ್ಲಿ ಹಾಕಿದ್ದೆ ಅಲ್ಲ ಪೋಸ್ಟು, ಅದರಲ್ಲಿ ತುಂಬ ಜನರದ್ದು ಕ್ವಶನ್ ಏನಂತ ಹೇಳಿದರೆ, ನಿಮ್ಮ ಹಸ್ಬೆಂಡಿಗೆ ಏನು ಜಾಬ್ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಕ್ವಶನ್ ಆಯ್ತಿದ್ದು. ತುಂಬ ಅಂದರೆ ಮದುವೆ ಆದಾಗಿಂದ ಕೇಳ್ತಾ ಇದ್ರು, ಹಸ್ಬೆಂಡಿಗೆ ಏನು ಜಾಬು ಅಂತ. ಅವರಿಗೆ ಟ್ರಾವೆಲ್ ಏಜೆನ್ಸಿಯಲ್ಲಿ ಜಾಬು. ಮತ್ತು ಈ ಉತ್ತರ ಕರ್ನಾಟಕದ ಜನರೆಲ್ಲ ತುಂಬ ಜನ ಕಮೆಂಟ್ ಹಾಕಿದ್ವಿ, ನಮ್ಮ ಊರಲ್ಲಿ ಪ್ರೋಗ್ರಾಮ್ ಇದ್ದರೆ ಬರ್ತೀರಾ ಅಂತ. ನಾವು ಆಲ್ ಓವರ್ ಕರ್ನಾಟಕಕ್ಕೆ ಪ್ರೋಗ್ರಾಮಿಗೆ ಹೋಗ್ತೀವಿ, ಖಂಡಿತವಾಗ್ಲೂ ಬರ್ತೀವಿ. ನೀವು ಪ್ರೀತಿಯಿಂದ ನಮ್ಮನ್ನು ಕರೀರಿ, ಖಂಡಿತವಾಗ್ಲೂ ನಮ್ಮ ಇಡೀ ಟೀಮ್ ಬರ್ತದೆ, ಆಯಿತಾ? ಹಾಗೆ ಮತ್ತು
ಮತ್ತು ಯಾರ್ದು ಕ್ವಶನ್ಗೆ ಆನ್ಸರ್ ಮಾಡಲಿಕ್ಕುಂಟು ನೋಡ್ತೇನೆ. ನಾನು ಯಾವುದೇ ಪಟ್ಟಿ ಮಾಡಲಿಲ್ಲ, ಸೊ ಹಾಗೆ ನಾನು ಸ್ವಲ್ಪ ಗಡಿಬಿಡಿ ಆಗ್ತಾ ಉಂಟು. ಹಾಗೆ ಮತ್ತೆಲ್ಲರೂ ಕೂಡ ವಾವ್ ಸೂಪರ್ ಆಗ್ತದೆ ನಿಮ್ಮ ವ್ಲಾಗ್ ಅಂತ ಹೇಳಿದರು. ಅದು ರಿಯಲ್ ಆಗಿ ಹೀಗೆ ಸಿಗುವಾಗ ಸಹ ಹೇಳ್ತಾರೆ ನಿಮ್ಮದು ವ್ಲಾಗ್ ಎಲ್ಲ ತುಂಬ ಖುಷಿ ಆಗ್ತದೆ. ಮತ್ತು ನನ್ನ ಹಸ್ಬೆಂಡ್ ಇರುವಾಗ ಆ ವ್ಲಾಗ್ ಅಂತೂ ತುಂಬ ಖುಷಿ ಆಗ್ತದಂತೆ. ಅವರು ಕಾಮಿಡಿ ಮಾಡೋದು ಮತ್ತು ನನಗೆ ಉಪದ್ರ ಮಾಡಲಿಕ್ಕೆ ಬರ್ತಾರಲ್ಲ ವ್ಲಾಗ್ ಮಾಡುವಾಗ. ಮೊನ್ನೆ ನಾನು ಅದು ಒಂದು ಪಾರ್ಟಿದು ಒಂದು ವ್ಲಾಗ್ ಮಾಡಿದೆ ಅಲ್ಲ, ಅದನ್ನು ತುಂಬ ಜನ ಲೈಕ್ ಮಾಡಿದ್ದೀರಿ, ತುಂಬ ಜನ ಕಾಲ್ ಮಾಡಿ ಕೂಡ ಹೇಳಿದ್ದೀರಿ, ಮತ್ತು ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್ ಕೂಡ ಹಾಕಿದ್ದೀರಿ. ನನ್ನ ಮಗಳು ನಿಮ್ಮ ಹಸ್ಬೆಂಡ್ ಇದು ಉಪದ್ರ ಮಾಡೋದನ್ನು ನೋಡಿ ಕಡಿನಗಳು ಸಾಕಾಗಿದೆ ಮಕ್ಕಳಿಗೆ ಅಂತೆಲ್ಲ ಹೇಳಿ ಕಮೆಂಟ್ ವಾಯ್ಸ್ ಮೆಸೇಜ್ ಕೂಡ ಹಾಕಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಅವರಿಲ್ಲದಿದ್ದರೆ ಸಹ ಹಾಗೆ ಆಯಿತು, ಉಪದ್ರನೇ ಮಾಡೋದು. ನಾನು ಲಾಗ್ ಮಾಡುವಾಗ ಎಷ್ಟು ಕಷ್ಟ ಆಗ್ತದೆ ಗೊತ್ತಾ, ಅವ್ರು ಇರುವಾಗ ಎಲ್ಲ ಕಟ್ಟು ಮಾಡಿ ನಾನು ಜಾಯಿಂಟ್ ಮಾಡಿ ಹಾಕೋದು ಗೊತ್ತಾ. ಹಾಗೆ ಇದು ಹಾಕಬೇಡ ಅಂತ ಹೇಳ್ತಾರೆ, ಬಂದು ಉಪದ್ರ ಮಾಡೋದು. ಮೊನ್ನೆ ಮಾತ್ರ ಹಾಕಿದ್ದೆ ನಾನು, ಫೇಸ್ಬುಕ್ಕಲ್ಲಿ ಅಷ್ಟೇ ಕಮೆಂಟ್ ಇರೋದು. ಸೊ ಮತ್ತೆ ಒಂದು ತುಂಬ ಜನ ಹೇಳ್ತೀರಿ ನಿಮಗೆ ಇದು ಬೆಳಿಗ್ಗೆದ್ದು ನೋಡಿದರೆ ನಿಮ್ಮದು ಇಂಥ ಫೇಸ್ಬುಕ್ ಓಪನ್ ಮಾಡಿದರೆ ನಿಮ್ಮದು ಫೋಟೋಸ್ ಅದು ಇದು ಇರ್ತದೆ, ಯೂಟ್ಯೂಬ್ ನೋಡಿದ್ರು, ಇನ್ಸ್ಟಾ ನೋಡಿದ್ರು ಅಂತ. ಸೊ ಅದು ನಮ್ಮ ಕೆಲಸ ಆಯಿತಾ. ಈಗ ನಮಗೆ ಒಂದು ಪೇಜ್ ಅಂತ ಇರ್ತದಲ್ಲ, ನಮ್ಮ ಪೇಜನ್ನು ನಾವೇ ನೋಡ್ಕೊಳ್ಬೇಕು. ಇಲ್ಲಿ ಆದರೂ 1 ದಿನ 2 ದಿನ ಪೋಸ್ಟು ವೀಡಿಯೋಸ್ ಯಾವುದು ಹಾಕಲಿಲ್ಲದ್ರೆ ಅದರಲ್ಲಿ ಒಂದು ಇನ್ಸೈಟ್ ಅಂತ ಇರ್ತದೆ. ಈ ಫೇಸ್ಬುಕ್ಕು, ಯೂಟ್ಯೂಬು, ಇನ್ಸ್ಟಾ ಎಲ್ಲ ಪೇಜ್ ಇರುವವರಿಗೆ ಗೊತ್ತಿರ್ತದೆ, ಆದರೆ ನಾರ್ಮಲ್ಲಿನ ಜನರಿಗೆ ಗೊತ್ತಿರೋದಿಲ್ಲ. ಅದರಲ್ಲಿ ಒಂದು ಇನ್ಸೈಟ್ ಅಂತ ಇರ್ತದೆ ಸೆಟ್ಟಿಂಗ್ಸ್ ಎಲ್ಲ. ಅದರಲ್ಲಿ ನಾವೆಲ್ಲಿ ಆದರೂ ಅದರಲ್ಲಿ ನಮ್ಮ ಪೇಜಲ್ಲಿ ಆ್ಯಕ್ಟಿವ್ ಆಗಿ ಇರದಿದ್ದರೆ ಫುಲ್ಲು ರೆಡ್ಡಿಗೆ ಬರ್ತದೆ. ಅವರು ಫಸ್ಟಿಗೆ ನಾವು ಆ್ಯಕ್ಟಿವ್ ಆಗಿದ್ದರೆ ಫುಲ್ಲು ಗ್ರೀನಲ್ಲಿ ಪ್ಲಸ್ 200, 400, 1000 ಆ ಥರ ಇರ್ತದೆ. ನಾವಿಲ್ಲಿ ಆದರೂ ಅದನ್ನು ಯಾವುದೇ ಪೋಸ್ಟ್ ಆಗ್ತಾ ಇಲ್ಲ, ಎಲ್ಲಿಯಾದರೂ ಯಾವುದಕ್ಕೂ ನಾವು ರಿಪ್ಲೈ ಮಾಡ್ತಾ ಇಲ್ಲ ಅಂತ ಹೇಳಿದರೆ ಫೇಸ್ಬುಕ್ ಏನು ಮಾಡ್ತದೆ ಅಂತ ಹೇಳಿದರೆ, ಫೇಸ್ಬುಕ್ ಆಗೋದು, ಇನ್ಸ್ಟಾ ಆಗ್ಬೋದು, ಯೂಟ್ಯೂಬ್ ಆಗ್ಬೋದು, ಯಾವುದೂ ಆಗ್ಬೋದು, ನಾವು ಆ್ಯಕ್ಟಿವ್ ಆಗಿ ಇರೋದಿದ್ದರೆ ಇದು ಎಂತಂತ ಹೇಳಿದರೆ ಅದನ್ನು ಪ್ಲಸ್ ಇದನ್ನು ಮೈನಸ್ಸಿಗೆ ತರ್ತದೆ. ಮೈನಸ್ಸಲ್ಲಿ -10, 100, 200, 300 ಆ ಥರ ಬಂದರೆ ಮತ್ತಂತೂ ನಾವು ಎಂಥ ಪೋಸ್ಟ್ ಹಾಕಿದ್ರು ಯಾರಿಗೂ ರೀಚ್ ಆಗಲ್ಲ, ರೆಕಗ್ನೈಸ್ ಮಾಡಲ್ಲ ನಮ್ಮದು ಈ ಥರ ಇವರು ಪೋಸ್ಟ್ ಹಾಕಿದ್ದಾರೆ ಅಂತ. ಅದೇ ಗ್ರೀನಲ್ಲಿ ಇದ್ದರೆ ನಮ್ಮದು ಜಾಸ್ತಿ ವೀಡಿಯೋಸ್ ರೀಚ್ ಆಗ್ತದೆ, ಹಾಗೆ ಇಮೇಜಸ್ ಆಗಿರ್ಬೋದು ಮತ್ತು ಟೆಸ್ಟ್ ಆಗಿರ್ಬೋದು ಎಲ್ಲನೂ ರೀಚ್ ಆಗುತ್ತೆ. ಹಾಗೆ ನಮಗೆ ಒಂದು ಅದೊಂದು ನಮ್ಮದೊಂದು ಪೇಜ್ ಅಂತ ಹೇಳಿದರೆ ನಮಗೊಂದು ಅದೊಂದು ವರ್ಕ್ ಅಲ್ಲ. ಹಾಗೆ ಅದನ್ನು ನಾವು ನೋಡಿಕೊಳ್ಳಲೇಬೇಕು. ನಾವು ಒಂದು ದಿನದಲ್ಲಿ 3-4 ಪೋಸ್ಟ್ ಹಾಕಬೇಕು. ಮತ್ತು ಒಂದೊಂದು ಸಾರಿ ಎಷ್ಟು ಪೋಸ್ಟ್ ಹಾಕಿದರೂ ಒಮ್ಮೊಮ್ಮೆ ಇನ್ಸೈಟ್ ಏರುವುದೇ ಇಲ್ಲ ಆಯಿತಾ. ಹಾಗೆ ಅದನ್ನು ನಾವು ಕಾಪಾಡಿಕೊಂಡು ಹೋಗಲೇಬೇಕು. ಎಲ್ಲಿಯಾದರೂ ರೆಡ್ಡಿಗೆ ಬಂತು ಅಂತ ಅಂದರೆ ತುಂಬ ಸ್ಟ್ರಗಲ್ ಅನುಭವಿಸ್ಬೇಕು. ಯಾಕಂದರೆ ಅದನ್ನು ನಾವು ಗ್ರೀನಿಗೆ ತರಬೇಕಂದ್ರೆ ಎಷ್ಟು ಟೈಮ್ ಬೇಕಾಗ್ತದೆ ಗೊತ್ತುಂಟ. ಇವಾಗ ನಂದು ಈಗ ಅಕೌಂಟ್ ಇದೆ ಅಲ್ವಾ, ಅದರಲ್ಲಿ ಹಾಗೆ ಆಗಿದೆ, ಫುಲ್ ರೆಡ್ಡಿಗೆ ರೆಡ್ -47 ಅದನ್ನು ನಾನು 1 ವಾರದಿಂದ ಕೆಳಗೆ ತರಲಿಕ್ಕೆ, ಲೆಸ್ಸಿಗೆ ತರಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಬರ್ತಾನೆ ಇಲ್ಲ ಆಯಿತಾ. ಸೊ ಹಾಗೆ ತುಂಬ ಕಷ್ಟ ಆಗ್ತದೆ. ಇವಾಗ ನಂದು ಯಾವುದೇ ಪೋಸ್ಟುಗಳು ರೀಚ್ ಆಗೋದಿಲ್ಲ. ಇಲ್ಲದಿದ್ದರೆ ನಾನು ಒಂದು ಫೋಟೋ ಹಾಕಿದರೆ 1000 ಲೈಕ್ ಅಂತೂ ಮಿನಿಮಮ್ ಇದ್ದೇ ಇರ್ತದೆ ಆಯಿತಾ. ಇನ್ಸೈಡ್ ಇದು ಕತೆ ಆ ಥರ ಆಯಿತಾ. ಅದು ಯಾವುದೇ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾ ಆಗಿರ್ಬೋದು, ಯೂಟ್ಯೂಬ್ ಕೂಡ ಆಗಿರ್ಬೋದು. ಸೊ ಹಾಗೆ ಮತ್ತು ಮತ್ತೊಂದು ಸ್ವಲ್ಪ ಎಂತಂತ ಹೇಳಿದರೆ, ಫೇಕ್ ಅಕೌಂಟಲ್ಲಿ ಕಮೆಂಟ್ ಬರ್ತದೆ ಆಯಿತಾ. ತುಂಬ ಅಂದರೆ ಒಂದೊಂದು ವಲ್ಗರ್ ಆಗಿ ಕಮೆಂಟ್ ಕೂಡ ಹಾಕ್ತಾರೆ. ಯಾಕಂದರೆ ಅವರಿಗೆ ಅಕ್ಕ ತಂಗಿ ಆ ಥರ ಎಲ್ಲ ಇರಲಿಕ್ಕಿಲ್ಲ, ಮತ್ತು ಅವರು ಹೆಣ್ಣು ಜನ್ಮ ಕೊಟ್ಟದಾಗಿರಲಿಕ್ಕಿಲ್ಲ, ಅಂಥವರಿಗೆ ಮಾತ್ರ ಹೇಳ್ದಾಯ್ತಾ.
ಅಂಥವರು ಒಂದೊಂದು ಥರ ಕಮೆಂಟ್ ಹಾಕ್ತಾರೆ. ಅದು ನೋಡೋಕೆ ಒಂಚೂರು ಸ್ವಲ್ಪ ಬೇಜಾರಾಗುತ್ತೆ. ಸೊ ನಾನು ಅಂದ್ಕೊಳ್ಳೋದು ಮತ್ತೆ ಏನಕ್ಕೆ ಬೇಜಾರು ಮಾಡ್ಕೊಳ್ಳೋದು. ಅವರು ನಾನು ಹೇಳಿದೆಲ್ಲ, ಇದಕ್ಕಿಂತ ಮುಂಚೆ ಒಂದು ವರ್ಡ್ ಹೇಳಿದೆಲ್ಲ, ಆ ಥರ ಒಂದು ಅಮ್ಮನ ಹೊಟ್ಟೆಯಿಂದ ಸಹ ಬಂದಿರಲಿಕ್ಕಿಲ್ಲ. ಹಾಗೆ ಯಾವುದೋ ಒಂದು ಪ್ರಾಣಿ ಅದ್ರ ಹೊಟ್ಟೆನೆಲ್ಲ ಬಂದಿರ್ಬೋದು. ಆ ಥರ ಇದ್ದವರಿಗೆ ಮಾತ್ರ ಅವರಿಗೆ ಮೈಂಡ್ಸೆಟ್ ಆ ಥರ ಇರ್ತದಲ್ಲ. ಸೊ ಹಾಗೆ ಅಂದರೆ ತುಂಬ ಒಮ್ಮೊಮ್ಮೆ ನಾನು ನೋಡ್ತೇನೆ ಒಂಥರ, ನನಗೆ ಅಂತಲ್ಲ, ತುಂಬ ಜನರಿಗೆ ಎಲ್ಲರಿಗೂ ಕೂಡ ಒಂಥರ ವಲ್ಗರಾಗಿ ಕಮೆಂಟ್ ಹಾಕೋದು. ಅದು ಆ ಥರ ಕಮೆಂಟ್ ಹಾಕೋರು ಸಹ ಅವರು ಲೀಗಲಾಗಿ ಅವ್ರದ್ದು ಅಫಿಷಿಯಲ್ ಅಕೌಂಟ್ ಇರೋದಿಲ್ಲ, ಅವ್ರದ್ದು ಒಂಥರ ಫೇಕ್ ಅಕೌಂಟ್ ಇರ್ತದೆ. ಅದರಲ್ಲಿ ಯಾವುದೇ ಡೀಟೇಲ್ಸ್ ಇರೋದಿಲ್ಲ. ಫೋಟೋಸು ಕೂಡ ಯಾರ್ದೋ ಒಂದು ಹಾಕಿರ್ತಾರೆ. ತುಂಬ ಆ ಥರದ್ದು ಫೇಕ್ ಅಕೌಂಟ್ ಮಾಡ್ತಾರೆ, ಯಾರ್ದ್ಯಾರ್ದೋ ಫೋಟೋ ಹಾಕಿ ಇದು ಫೇಕ್ ಅಕೌಂಟ್ ಮಾಡಿ ಕಮೆಂಟ್ ಹಾಕೋರು ಕೂಡ ಇದ್ದಾರೆ. ಅವರಿಗೆ ಅದರಿಂದ ಏನು ಸಿಗ್ತದೆ ಲಾಭ ಅಂತ ನಂಗೆ ದೇವರಾಣಿಗೆ ಗೊತ್ತಿಲ್ಲ, ಆಯಿತಾ. ಗೊತ್ತಿಲ್ಲ ನನಗೆ ನಿಜಾಗ್ಲೂ. ಒಮ್ಮೊಮ್ಮೆ ಬೇಸರ ಆಗ್ತದೆ. ಸೊ ಅದೇ ಅವರಿಗೆ ಎಂತ ಹೇಳೋದು, ಹಾಗೆ. ಮತ್ತು ಯೂಟ್ಯೂಬಲ್ಲಿ ಇವಾಗ ನಾನು ಇಷ್ಟೊತ್ತು ಫೇಸ್ಬುಕ್ಕಿದ್ದು ನಾನು ಕಮೆಂಟ್ ಹೇಳಿದೆ, ಆಯಿತಾ. ನನಗೆ ಫೇಸ್ಬುಕ್ಕಲ್ಲಿ ಅಂದರೆ ಜಾಸ್ತಿ ಕಮೆಂಟ್ ಬರ್ತದೆ, ಯಾಕಂದರೆ ಅದರಲ್ಲಿ ಫಾಲೋವರ್ಸ್ ಇದ್ದಾರಲ್ಲ. ಸೊ ಹಾಗೆ ಒಂದು ಪೇಜ್ ಇದೆ, ಅದ್ರದ್ದು ಹೆಸರು ಸೌಜು ಸಂಗೀತ ಅಂತ ಇದೆ. ಸೊ ಇನ್ನೊಂದು ಅಕೌಂಟ್ ಇದೆ, ಅದು ಸೌಜನ್ಯ ಗೌಡ ಅಂತ ಇದೆ. ಇವಾಗ ನಾನು ಶಾರದಕ್ಕೆ ಅಂತ ಮಾಡಿದ್ದೇನೆ, ಅದೊಮ್ಮೆ ಒಂದು ತಿಂಗಳಲ್ಲಿ ಸರಿ ಆಗ್ತದೆ. ಮತ್ತೆ ಹೆಸರು ಸೌಜನ್ಯ ಗೌಡ ಅಂತ ಹಾಕ್ತೇನೆ, ಇಲ್ಲಾಂದರೆ ಸೌಜನ್ಯ ಬೆಳ್ಳಾರೆ ಕಿದಿಲ್ಲ ಆ ಥರ ಯಾವುದಾದ್ರೂ ಹಾಕ್ತೀನಿ. ಫೇಸ್ಬುಕ್ಕಲ್ಲಿ ಬಂದ ಕಮೆಂಟ್ ಆ ಥರ. ಯೂಟ್ಯೂಬ್ ನೋಡುವ. ಯೂಟ್ಯೂಬಲ್ಲಿ ನಂಗೆ ಅಷ್ಟೊಂದು ಕಮೆಂಟ್ಸ್ಗಳು ಬರ್ತಾ ಇಲ್ಲ. ಸೊ ಯಾಕಂತ ಹೇಳಿದರೆ ಅದರಲ್ಲಿ ಸಬ್ಸ್ಕ್ರೈಬರ್ ಕೂಡ ಇಲ್ವಲ್ಲ. ಸೊ ಹಾಗೆ ಅಂದ್ಕೊಂಡಿದ್ದೀನಿ ನಾನು. ನೋಡುವ ಎಷ್ಟು ಕಮೆಂಟ್ ಬಂದಿದೆ ಅಂತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅನ್ಸಬ್ಸ್ಕ್ರೈಬ್ ಮಾಡಬೇಡಿ. ನೆನ್ನೆ ನನಗೆ ತುಂಬ ಹೆಸರಾಯ್ತಾಯಿತು. 14,409 ಇತ್ತು ಸಬ್ಸ್ಕ್ರೈಬರು. ಇವತ್ತು ಬೆಳಿಗ್ಗೆದ್ದು ನೋಡ್ತೇನೆ ನಾನೊಂದು 14,420 ಆ ಥರ ಎಲ್ಲ ಆಗಿರ್ಬೋದು ಅಂತ ಅಂದ್ಕೊಂಡೆ. ಸೊ ಅಲ್ಲ, 409 ಇದ್ದದ್ದು 405ಕ್ಕೆ ಇಳ್ತಿದೆ. ಬೇಸರ ಆಯಿತು ಮಾರೆ, ಆ ಥರ ಯಾಕೆ. ಸಿಕ್ಕಿಲ್ಲ ಮಾರೆ. ನೋಡಿ, ಯೂಟ್ಯೂಬಲ್ಲಿ ಒಂದು ಕೂಡ ಪೋಸ್ಟ್ ಹಾಕಿದ್ದೇನೆ. ಅದರಲ್ಲಿ ಎಷ್ಟು ಕಮೆಂಟ್ ಬಂದಿದೆ ಅಂತ ಹೇಳಿದರೆ ಖಾಲಿ 13 ಕಮೆಂಟ್ ಬಂದಿದೆ. ವರ್ಷೇ ಓಕೆ. ಬಾಲಕೃಷ್ಣ ಅವರು ಸೌಜನ್ಯ ಸೂಪರ್ ಅಂತ ಹೇಳಿದ್ದಾರೆ. ಮತ್ತು ಯಾರಂದರೆ ಅರುಣ್ ಕುಮಾರ್ ವ್ಲಾಗ್ ಕನ್ನಡ ಅಂತೆ, ಇನ್ ಕನ್ನಡ. ಇದು ಯಾರು ಮಾರೆ? ಅವರು ಹೇಳಿದ್ದಾರೆ, ಸಿಸ್ಟರ್ ನಿಮ್ಮ ಕಷ್ಟದ ದಿನದ ಬಗ್ಗೆ ಹೇಳಿ ಪ್ಲೀಸ್ ಅಂತ. ಕಷ್ಟದ ದಿನ ಯಾವಾಗ ಮುಗೀತದೆ ಅಂತ ಗೊತ್ತಿಲ್ಲ ನನಗೆ. ಕಷ್ಟದ ಬಗ್ಗೆ ಅಂತ ಹೇಳಿದರೆ, ನಾನಿಲ್ಲಿ ಯಾವ್ದಾದ್ರು ಕಷ್ಟದ ಬಗ್ಗೆ ಹೇಳಿದರೆ ನನ್ನ ಫ್ಯಾಮಿಲಿಗೆ ಮತ್ತು ಯಾರಿಗೆ ಅದು ಎಂತ ಅವ್ರು ನೋಡ್ತಾರ ಅವರಿಗೆ ಎಲ್ಲಿಯಾದರೂ ನೋವಾಗ್ಬೋದು. ನನ್ನ ಕಷ್ಟದ ಬಗ್ಗೆ ಹೇಳಿದರೆ ಅಷ್ಟಿಷ್ಟು ಕಷ್ಟ ಅಲ್ಲ, ತುಂಬ ಅಂದರೆ ತುಂಬ ಕಷ್ಟ ಬಂದಿದ್ದೇನೆ. ಹಾಗೆ ನಾನು ಎಲ್ಲರ ಜೊತೆ ಪ್ರೀತಿಯಿಂದ ಮಾತಾಡೋದು, ಆಯಿತಾ. ಒಂಥರ ಸ್ಟ್ರೆಂತ್ ಅದು ನಾನು ಸಾಯುವವರೆಗೆ ಕೂಡ ಬರೋದಿಲ್ಲ, ಆಯಿತಾ. ತುಂಬ ಜನ ಹೇಳ್ತಾರೆ, ನಮ್ಮ ಊರಿನವರು, ನನ್ನ ಬೆಳ್ಳಾರೆ ಆಚೆ ಸೈಡಿನವರೆಲ್ಲ. ಈಗ ಬೇರೆಯವರೆಲ್ಲ ನಿಮ್ಗೆ ಸ್ವಲ್ಪ ಹೆಸರಾದ್ರೆಲ್ಲ ದೊಡ್ಡಸ್ತಿಕೆ ತೋರಿಸ್ತಾರೆ, ಆದ ನಂತರ ಅವ್ರ ಹತ್ರ ಮಾತಾಡಲಿಕ್ಕೆ ಆಗೋದಿಲ್ಲ, ಹಾಗೆ ಹೀಗೆ ಅಂತ. ಆದರೆ ನೀನು ಒಂದು 7-8 ವರ್ಷದಿಂದ ಮೊದಲು ಹೇಗಿದ್ದೀಯಾ ಹಾಗೆ ಇದ್ದೀಯ, ಈಗ ಕೂಡ ಸ್ವಲ್ಪ ಚೇಂಜ್ ಆಗಲಿಲ್ಲ ಅಂತ ಹೇಳ್ತಾರೆ.
ಅದು ನಿಜ ಮಾತ್ರ 100% ನಿಜ. ನಾನು ಸ್ವಲ್ಪನೂ ಚೇಂಜ್ ಆಗಲಿಲ್ಲ. ನನಗೆ ದೊಡ್ಡಸ್ತಿಕೆ ಅನ್ನೋದೇ, ನಾನು ಅವತ್ತೇ ಹೇಳ್ತಿದ್ದೆ, ನನಗೆ ನಾನು ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಕೂಡ ನನಗೆ ದೊಡ್ಡಸ್ತಿಕೆ ಅಂತೂ ನನಗೆ ಬರೋದೇ ಇಲ್ಲ. ನಾನು ಎಲ್ಲರ ಜೊತೆ ನಗ್ತಾ ಮಾತಾಡ್ತೇನೆ. ಮತ್ತು ನನ್ನನ್ನು ದ್ವೇಷ ಮಾಡುವವರು ಇದ್ದರೂ ಕೂಡ ಅವರಿಗೆ ನಾನು ದ್ವೇಷ ಮಾಡೋದು ಹೇಗೆ, ಅವರೇನಾದರೂ ಹೇಳಿದನ್ನು ನಾವು ಕೇಳದಿದ್ದರೆ ಅವರು ನಮ್ಮನ್ನು ದ್ವೇಷ ಮಾಡ್ತಾರೆ. ಎಲ್ಲ ನಾವು ಅವರ ಮಾತನ್ನು ಕೇಳಿದರೆ ಹಾಂ 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 ಹೌದಾ ಬಸವ ಹಾಂ ಹಾಗೆ ಹೇಳಿದರೆ ಮಾತ್ರ ನಾವು ತುಂಬ ಒಳ್ಳೆಯವರು. ಏನಾದರೂ ನಾವು ಒಂದು ಮಾತು ನಾವು ಹೊರಗಡೆ ನಮ್ಮ ಬಾಯಿಂದ ಏನಾದರೂ ಮಾತಾಡಿದರೆ ಮತ್ತೆ ನಾವು ಕೆಟ್ಟವರು, ಗೊತ್ತಾಯ್ತಾ? ನನ್ನ ಮೆಂಟಾಲಿಟಿ ಹೇಗೆ ಅಂತ ಹೇಳಿದರೆ, ನನಗೆ ಎಲ್ಲರೂ ಕೂಡ ಇಷ್ಟ ಆಗ್ತಾರೆ. ನನಗೆ ದೊಡ್ಡಸ್ತಿಕೆ ಅನ್ನೋದೇ ನನಗೆ ಇಲ್ಲ, ನನಗೆ ಬರಲ್ಲ ಕೂಡ. ಆದರೆ ನನಗೇನಾದರೂ ನನಗೆ ಅನ್ಯಾಯ ಆಯ್ತು ಅಂತ ಹೇಳಿದರೆ ನಾನು ಮಾತಾಡ್ತೀನಿ. ನನ್ನನ್ನು ಸೇವ್ ಮಾಡ್ಕೊಳ್ಳಿಕ್ಕೆ ನಾನು ಮಾತಾಡಲೇಬೇಕು. ಆ ಟೈಮಲ್ಲಿ ನಾನು ಮಾತಾಡ್ತೀನಿ. ಹಾಗೆ ನನ್ನನ್ನು ಸ್ವಲ್ಪ ಜನ ನನ್ನನ್ನು ಹೇಟ್ ಮಾಡ್ತಾರೆ. ಇವಾಗ ನನಗೆ ನಾನು ಹೇಳಿದಲ್ಲ, ನಾನು ನೇರಕ್ಕೆ ನೇರ, ಯಾರ ಹತ್ರನೇ ಆಗಿರಲಿ ನಾನು ನೇರ ಮಾತಾಡೋವಳು. ನನಗೆ ಇಷ್ಟ ಆಗಲಿಲ್ಲ, ನನಗೇನಾದರೂ ಕೋಪ ಬಂತ, ನಾನು ಮನಸ್ಸಲ್ಲೇ ಇಟ್ಕೊಂಡು ಅದನ್ನು ಇದು ಎಂತಂತ ಹೇಳಿದರೆ ಮನಸ್ಸನ್ನು ಹಾಳು ಮಾಡ್ಕೊಳ್ಳೋದು ಆ ಥರ ಇಲ್ಲ. ನನಗೆ ಈಗ ಯಾರಿಂದಾದರೂ ನೋವಾಯ್ತಾ, ನಾನು ತಕ್ಷಣವಾಗಿ ಇಲ್ಲಾದರೂ ಮುಂದಕ್ಕೆ ಹೇಳ್ತೀನಿ, ಈ ಥರ ಮಾಡಿದ್ರ ನಂಗೆ ಬೇಸರ ಆಯಿತು. ಅದರಲ್ಲಿ ಸ್ವಲ್ಪ ಬಾಯಿ ಮಾತಾಡ್ಬೋದು ಕೂಡ. ಅದು ಆದ ನಂತರ ನಮಗೆ ಕಲ್ಮಶ ಇರೋದಿಲ್ಲಲ್ಲ ಮನಸ್ಸಲ್ಲಿ. ಒಬ್ಬೊಬ್ಬರು ಹೇಗಿರ್ತಾರೆ ಗೊತ್ತಾ, ಎದುರಲ್ಲಿ ಚೆಂದ ಮಾತಾಡ್ತಾರೆ, ಒಳಗಡೆ ಅವರಿಗೆ ನೋವಾದದ್ದು ಅದು ಮನಸ್ಸಲ್ಲೇ ಇರ್ತದೆ. ಅವಳು ಈ ಥರ ಮಾಡಿದ್ಲಲ್ಲ ಹಾಗೆ ಹೀಗೆ ಅಂತ. ಆವಾಗ ಇದಾಗ್ತದೆ, ಏನಂತ ಹೇಳಿದರೆ ಬೇಸರ ಆಗ್ತದೆ. ಅದನ್ನೇ ಮನಸ್ಸಲ್ಲಿ ಕುದಿತಾ ಇರ್ತದೆ. ಅವಳು ಹೀಗಿರ್ಲಲ್ಲ, ಒಳಗಡೆಯಿಂದ ದ್ವೇಷ ಮಾಡೋದು, ಹೊರಗಡೆಯಿಂದ ಚಂದ ಮಾತಾಡೋದು, ಆ ಥರ. ನನಗೆ ಆ ಥರ ಇಲ್ಲ. ನಾನು ಹೇಗೆ ಅಂತೇಳಿದರೆ, ನನಗೆ ನೋವಾಯ್ತಾ ನಾನು ಎದುರು ಹೇಳಿರ್ತೇನೆ. ಅದು ಒಮ್ಮೆ ಮನಸ್ಸು ಕ್ಲಿಯರ್ ಆಗ್ತದಲ್ಲ, ಮತ್ತೆ ಅದು ಮನಸ್ಸಲ್ಲಿ ಸಹ ನಮಗೆ ಇರುವುದಿಲ್ಲ. ಇಲ್ಲದಿದ್ದರೆ ಅದೇ ಇರ್ತದೆ. ನಾನು ಆ ಥರ, ಅದಕ್ಕೆ ನಾನು ಎದುರು ಮಾತಾಡ್ತೇನೆ. ಎಂತ ಇದ್ದರೆ ಸಹ ಎದುರು ಕೇಳ್ತೇನೆ. ಹಾಗೆ ನನ್ನನ್ನು ಸ್ವಲ್ಪ ಜನ ಹೇಟ್ ಮಾಡ್ತಾರೆ. ಆದರೆ ನನ್ನನ್ನು ನಿಜವಾಗ್ಲೂ ನನ್ನನ್ನು ಅರ್ಥ ಮಾಡಿಕೊಂಡವರು ಯಾವತ್ತೂ ನನ್ನನ್ನು ಹೇಟ್ ಮಾಡಲಿಕ್ಕೆ ಇಲ್ಲ. ನಾನು ಹೇಗೆ ಅಂತ ಅರ್ಥ ಮಾಡಿಕೊಂಡವರು. ಆದರೆ ಅರ್ಥ ಆಗದವರನ್ನು ನಮಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ನನಗೆ ಚೆಂಬು ಇದೆಲ್ಲ ಇಟ್ಕೊಂಡು ನನಗೆ ಹೋಗಲಿಕ್ಕೆ ಆಗೋದಿಲ್ಲ. ಹಾಗೆ ನಾನು ನೇರ ಮಾತಾಡ್ತೇನಲ್ಲ, ಹಾಗೆ ಸ್ವಲ್ಪ ಜನ ಹೇಟ್ ಮಾಡ್ತಾರೆ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಸೊ ಮತ್ತೇನಿಲ್ಲ ಗೈಸ್, ಅಷ್ಟೇ ಕ್ವಶನ್ ಇದ್ದಿದ್ದು. ಇನ್ಸ್ಟಾದಲ್ಲಿ ಕೂಡ ತುಂಬ ಜನ ಎಂತ ಕಮೆಂಟ್ ಹಾಕ್ತೀರಿ, ಸಾಂಗ್ ಹಾಡಿದ ಕೂಡ ಕಮೆಂಟ್ ಹಾಕ್ತೀರಿ, ಚೆಂದ ಆಗ್ತದೆ ಇನ್ನೂ ಹಾಡಿ ಹಾಗೆ ಹೇಗೆ ಅಂತ. ಮತ್ತು ವ್ಲಾಗ್ ಮಾಡಿ ಯೂಟ್ಯೂಬಲ್ಲಿ ಕೂಡ ಇನ್ಸ್ಟಾದಲ್ಲಿ ಕೂಡ ಲೈವ್ ಬನ್ನಿ ಅಂತೆಲ್ಲ ಹೇಳಿದರು. ಸೊ ನೋಡುವ, ನೆಕ್ಸ್ಟ್ ದಿನಗಳಲ್ಲಿ ಬರುವ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಕ್ವಶನ್ ಜಾಸ್ತಿ ಕೇಳಿಲ್ಲ, ಎಲ್ಲರೂ ಕೂಡ ಸೂಪರ್ ಏನು ಕ್ವಶನ್ ಕೇಳಿ ಅಂತ ಹೇಳಿದರು. ಸೊ ಕ್ವಶನ್ ಕೇಳಿದವರಿಗೆ ಕೂಡ ನಾನು ಆನ್ಸರ್ ಮಾಡಿದ್ದೀನಿ. ಮತ್ತು ಕಮೆಂಟ್ ಹಾಕಿದರೆ ಎಲ್ಲರೂ ಕೂಡ ಆಲ್ಮೋಸ್ಟ್ ನಾನು ರಿಪ್ಲೈ ಕೂಡ ಮಾಡ್ತೀನಿ. ಸೊ ಹಾಗೆ ಮತ್ತು ನಾನು ಎಲ್ಲ ವಿಷಯಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇರ್ತೀನಲ್ಲ, ಸೊ ಹಾಗೆ ಎಲ್ಲರಿಗೂ ಗೊತ್ತಿರುತ್ತೆ. ಹಾಗೆ ನನ್ನ ಹತ್ರ ಯಾವುದೇ ಕ್ವಶನ್ಗಳನ್ನು ಕೇಳಿಲ್ಲ. ಓಕೆ ಗೈಸ್, ಈ ವ್ಲಾಗ್ ನಿಮಗೆ ಕೂಡ ಇಷ್ಟ ಆದರೆ ಖಂಡಿತ ಕೂಡ ಕಾಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ನನ್ನ ಚಾನೆಲನ್ನು. ನನಗೆ ಆಲ್ಮೋಸ್ಟು ನನಗೆ ನನ್ನ ಚಾನೆಲನ್ನು ತುಂಬ ದೊಡ್ಡದಾಗಿ ಬೆಳೆಸಬೇಕು ಅಂತ ಒಂದು ಆಸೆ ಇದೆ. ಸೊ ಅದಕ್ಕೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಮುಂದಿನ ದಿನಗಳಲ್ಲಿ ಯಾವ ಥರದ್ದು ನಿಮಗೆ ವ್ಲಾಗ್ಸ್ ಎಲ್ಲ ಬೇಕು ಅಂತೇಳಿ ಕೂಡ ಖಂಡಿತ ಕಮೆಂಟ್ ಮಾಡ್ಬೋದು. ನನಗೆ ಆದರೆ ಖಂಡಿತ ಮಾಡುವ ಪ್ರಯತ್ನವನ್ನು ಕೂಡ ಮಾಡ್ತೀನಿ ಅಂತ ಹೇಳ್ತಾ, ಇವಾಗ ನನಗೆ ಒಂದು ಸಾಂಗ್ ರೆಕಾರ್ಡ್ ಮಾಡಬೇಕು ಅಂತ ಇದ್ದೇನೆ. ಸೊ ಹಾಗೆ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಶೇರ್ ಮಾಡೋದವರು ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್ ಬಾಯ್, ಶುಭ ದಿನ.